ಅವ್ನು ಮೋಹನ್ ಕುಮಾರ್ ಹತ್ರ ದುಡ್ಡು ತೊಗೊಂಡು ತಿನ್ಬಿಟ್ಟಿದ್ದ, ಗೌರಿಶಂಕರ್ ಹತ್ರ ಅವರೆಲ್ಲ. ಅದಕ್ಕೋಸ್ಕರ ತಿನ್ಬಿಟ್ಟು ಅವ್ರು ಹೇಳಂಗೆ ಅವರು ಓಡಾಡ್ತಾನೆ, ಅವರು ಎದರ್ತಾರೆ, ಹೊಡಿತಾರೆ ಅಂತ. ಸರ್ ಏನು ಸಮಸ್ಯೆ ಆಯಿತು? ಸಮಸ್ಯೆ ಏನಂದರೆ, ಅದು ನಾನು ಲಕ್ಕೂರು ಗ್ರಾಮನಾಗ ಇರೋದು. ಸೈಯದ್ ಸಲೀಂ ಶಾ ಅಂತ, ಸೈಯದ್ ಖಲೀಲ್ ಶಾ ಮಗ, ದೊಡ್ಡ ಮಗ. ಅವ್ನ ಮೌಲಾನ ನಮ್ಮ ಚಿಕ್ಕ ತಮ್ಮ. ಅವನು ನಮ್ಮ ತಂದೆಯವ್ರಿಗೆ 93-95 ವರ್ಷ ಆಗಿತ್ತು. ಅವ್ರು ಕರ್ಕೊಂಡೋಗಿ ಏನು ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವ್ನು ಕರ್ಕೊಂಡೋಗಿ ಜಿ.ಪಿ. ಕೊಡಿಸ್ಬಿಟ್ರು ಮೋಹನ್ ಕುಮಾರ್ಗೆ. ಜಿ.ಪಿ. ಕೊಟ್ಟಿದ್ಮೇಲೆ ಅವರು ಗೊತ್ತಿಲ್ಲದ ತೊಗೊಂಡೋಗಿ ಬೇರೆ ಕಡೆ ರಿಜಿಸ್ಟ್ರ್ ಮಾಡ್ಕೊಂಡು ಎಲ್ಲ ಲೀಗಲ್ಲಾಗಿ ಮಾಡ್ಕೊಳ್ಳಿಲ್ಲ, ಇಲ್ಲೀಗಲ್ ಮಾಡ್ಕೊಂಡಿದ್ರ ಗೊತ್ತಾ. ಅದಕ್ಕೋಸ್ಕರ ನಮ್ಮ ತಮ್ಮ ನಮ್ಗೆ ಕೋರ್ಟಿಂದ ಎಲ್ಲ 4 ಭಾಗ ಆಗಿ ಡಿಗ್ರಿ ಆಗಿಬಿಟ್ಟೈತೆ. ಅದು ಡಿಗ್ರಿನಾಗೆ ನಮ್ಮ ಇದು ಹೆಸರು ಬಂದಿದೆ, ಸೈಯದ್ ಸಲೀಂ ಶಾ ಅಂತ. ನಮ್ಮ ಚಿಕ್ಕ ತಮ್ಮನೇ ಅವನು ಮೋಸ ಮಾಡ್ತಾರದು. ಅವ್ರು ನಮ್ಮ ಅಪ್ಪನಿಗೆ 12 ಮಕ್ಕಳು. 12 ಮಕ್ಕಳನಾಗೆ ನಾನು ತೋರಿಸ್ತೇ ಇಲ್ಲ. ನಾನು ಒಬ್ಬ, ನನ್ನ 2 ಎಕರೆ ನಮ್ಮ ಅಪ್ಪ ನನಗೆ ಬರ್ಕೊಟ್ಬಿಟ್ಟಿದ್ದಾರೆ ಅಂತ ಸುಳ್ಳು ಹೇಳಿ ಬರೆಸ್ಕೊಂಡಿದ್ದಾರೆ. ನಮ್ಮಪ್ಪ ಅವ್ರಿಗೆ ಗೊತ್ತಿಲ್ಲ, ಓದಿಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಇವನು ಕೇಸ್ನಾಗೆ ಎಲ್ಲ ನಮಗೆ ತೊಗೊಂಡು ಬಂದು ಕೇಸ್ನಾಗೆ ಎಳಿಬಿಟ್ಟ ಗೊತ್ತಾ. ಅದು 4 ಭಾಗ ಆಗಿದ್ಮೇಲೆ ನಮಗೆ ಅವ್ರ ಭಾಗ ಆಗಿದ್ಮೇಲೆ ಅವರು ಹಂಚ್ಕೊಂಡು ಮನೆಗೆ ಹೋಗಬೇಕು. ತಿರ್ಗಿ ಕೇಸಿಗೆ ಯಾಕೆ ಹೋಗಬೇಕು, ಕೋರ್ಟಿಗೆ ಏನಕ್ಕೆ ಹೋಗಬೇಕು? ನಮ್ಮ ಆಸ್ತಿ ತೊಗೊಳಕ್ಕೆ 4 ಭಾಗ ಆಗಿದ್ಮೇಲೆ ಅವ್ರಿಗೆ ರೈಟ್ಸ್ ಬಂತಲ್ಲ ಸ್ವಾಮಿ. ಯಾಕೆ ಕೇಸ್ ನಡೆಸಬೇಕು? ಅದು ನಾನು ಹೇಳಿದೆ ಅವ್ರಿಗೆ. ಹೇಳಿದರೆ ಒಪ್ತಾ ಇಲ್ಲ ಅವನು. ಕೇಸು ಅವ್ರ ಹಿಂದೆ ಇವ್ರ ಹಿಂದೆ ಓಡಾಡೋದು, ಅವ್ರಿಗೆ ಮಾಡಿಬಿಟ್ಟು ಅವ್ರ ಹತ್ರ ದುಡ್ಡು ತೊಗೊಳ್ಳೋದು, ಅದು ನಮಗೆ ಏನು ಗೊತ್ತಿಲ್ಲ. ಅದು ಅವ್ನು ಯಾವಾಗ ಮಾರ್ದ ಅಂತ. ಆಮೇಲೆ ನಮಗೆ ಗೊತ್ತಿದ್ದಾಗಿದ್ಮೇಲೆ ನಾವು ಇವರು ಎಲ್ಲ ಹೋಗಿ FDPನಾಗೆ ಕೇಸ್ ಹಾಕ್ಕೊಂಡು ನಾವು ಆರ್ಡ್ರ್ ಆಗಿಬಿಡ್ತು. ನಮಗೆ 1942ನಾಗೂ ಮುಂಚೆ ಆರ್ಡ್ರ್ ಆಗಿತ್ತು ಗೊತ್ತಾ. ಅದ್ರ ಮೇಲೆ ತಿರ್ಗಾ ಡಿಗ್ರಿನಾಗೂ ಈಗ ಯಾವುದದು ಸರ್ವೆ ರಿಪೋರ್ಟು 3 ಸತಿ ಆಗಿದೆ ಗೊತ್ತಾ. ಆಗಿಲ್ಲ ಅಂತಾರೆ ಎಲ್ಲ. ನಮ್ಮ ಹತ್ರ ಇದೇ ಇದೆ, ಫೋಟೋಗ್ರಾಫ್ ಐತೆ ಗೊತ್ತಾ. ಸುಳ್ಳೇನು ಹೇಳ್ತಾ ಇಲ್ಲ ನಾವು. ಆ ಥರ ನಡೆದಿದೆ ವಿಚಾರ ಇದು. ಇವನು ಸುಳ್ಳು ಬಂದ್ಬಿಟ್ಟು ಅಳೋದು ಇದು ಮಾಡೋದು ಅದನ್ನು ನೋಡಿದರೆ ಏನು ಯಾರಿಗೂ ಗೊತ್ತಿಲ್ಲ. ನಮ್ಮ ಭಾಗ ಬಂದ್ಬಿಟ್ಟೈತೆ. ಈ ಡಿಗ್ರಿ ಕಾಪಿ ನೋಡಿ ನಮ್ಮ ಹತ್ರ ಇದೆ. ಎಲ್ಲರೂ 1 ಎಕರೆ 36 ಗುಂಟೆ, 1 ಎಕರೆ 36 ಗುಂಟೆ 4 ಜಾಗಗೂ ಆಗಿಬಿಟ್ಟೈತೆ. ನಿಮ್ಮ ತಮ್ಮನಿಗೆ ಎಷ್ಟು ಹೋಗಿದೆ ಸರ್? ಎಲ್ಲ ಫ್ಯಾಮಿಲಿಗೆ 7 ಗುಂಟೆ ಬರುತ್ತೆ ಸ್ವಾಮಿ. 6 ಗುಂಟೆ 7 ಗುಂಟೆ ಬರುತ್ತೆ ಅವನ ಭಾಗಕ್ಕೆ, ಒಬ್ಬನಿಗೆ. ಏನಾಗಿದ್ರು ಮಾಡ್ಕೊಳ್ಳಿ. ಈಗ ಅವ್ರಿಗೆ ನಮ್ಮ ಅಪ್ಪನಿಗೆ ರೈಟ್ ಬಂದಿದ್ಮೇಲೆ ನಮ್ಮ ಅಪ್ಪನಿಗೆ 12 ಮಕ್ಕಳು. ಅವ್ರ 12 ಮಕ್ಕಳಿಗೆ ತಿರ್ಗಾ ಅವ್ರಿಗೆ ಮಕ್ಕಳಾಗ್ಬಿಟ್ಟೈತಲ್ಲ, ಅವ್ರಿಗೆಲ್ಲ ರೈಟ್ಸ್ ಕೊಡಬೇಕು. ನಮ್ಮ ಅಕ್ಕ ತಂಗಿದ್ರು ಸತ್ತೋಗ್ಬಿಟ್ಟಿದಾರ, ತೀರೋಗ್ಬಿಟ್ಟಿದಾರಲ್ಲ, ಅವ್ರ ಮಕ್ಕಳಿಗೂ ಬರಬೇಕಲ್ಲ ಭಾಗ. ಇವನು ಒಬ್ಬ ನಾನಂತ ಹೆಂಗೆ ಬರೆಸ್ಕೊಂಡಿದ್ದ ಅವನು. ನಮ್ಮ ಅಪ್ಪ 2 ಎಕರೆ ನನಗೆ ಬರ್ಕೊಟ್ಟಿದ್ದಾನೆ ಅಂತ ಹೇಳ್ತಾನಲ್ಲ ಸುಳ್ಳು. ಹೆಂಗೆ ಕೊಡ್ತಾಳ್ರಿ? ಎಷ್ಟು ಜನ ನಮ್ಮ ವಂಶ ರಿಕ್ಷಾ ಐತೆ, ಕೊಡ್ರಿ ವಂಶ ರಿಕ್ಷಾ ನಮ್ಮದು. ಸ್ವಂತ ನನ್ನ ಸ್ವಂತ ತಮ್ಮ ಅವನು. ನಮ್ಮ ಭಾಗ ಬಂದೈತೆ 1 ಎಕರೆ 36 ಗುಂಟೆ. 1 ಎಕರೆ 36 ಗುಂಟೆ ಬಂದಿದಲ್ಲ ನಮ್ಮ ಭಾಗ. ನಮ್ಮ ಭಾಗಕ್ಕೆ ನಾವು ಹಂಚಬೇಕು, ಇನ್ನೊಬ್ರಿಗೆ ಯಾಕೆ ತೊಂದರೆ ಕೊಡಬೇಕು? ನೀವು ಹೇಳೋ ಪ್ರಕಾರ ಅವ್ನ ಭಾಗ ಏನು ಬೇಕಾದ್ರೆ ಮಾಡ್ಕೊಳ್ಳಿ, ನಿಮ್ಮ ಜಾಮೀನಿಗೆ ಬರಬಾರ್ದು ಅಂತ ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಡಾಕ್ಯುಮೆಂಟ್. ಹೌದು ಸ್ವಾಮಿ, ಕರೆಕ್ಟ್. ಅವ್ರ ಫ್ಯಾಮಿಲಿಗೆ ನಾವು ಹೋಗಿದ್ರೆ ಆಗುತ್ತೆ. ಡಿಗ್ರಿ ಆಗಿದ್ಮೇಲೆ ಕೇಸ್ ಆಗಿತ್ತು, ಎಲ್ಲ ಆಗಿತ್ತು. ಕೋರ್ಟ್ ಡಿಗ್ರಿ ಕೊಟ್ಟಿದ್ಮೇಲೆ ಯಾರಿಗೂ ರೈಟ್ಸ್ ಬರಲ್ಲ. ನಾವು ಅವ್ರ ಭಾಗಕ್ಕೆ ಹೋಗ್ಬೇಕು ಗೊತ್ತಾ. ತಿರ್ಗಾ ಕೋರ್ಟಿಗೆ ಯಾಕೆ ಹೋಗ್ಬೇಕು? ಏನು ಕೋರ್ಟಿಗೆ ಹೋಗಿದ್ರಿ ತಿರ್ಗಾ ಗೆದ್ದಕ್ಕಾಗುತ್ತೆ? ಕೋರ್ಟ್ ಒಂದು ಸತಿ ಆದೇಶ ಕೊಟ್ಟಿದ್ಮೇಲೆ ತಿರ್ಗಾ ಮಾಡ್ತಾರೇನ್ರಿ? ಕ್ಯಾನ್ಸಲ್ ಮಾಡಿ ಮಾಡಲ್ಲ. ಸರ್ವೆ ರಿಪೋರ್ಟ್ ಆಗಿದೆ, 4 ಜನಕ್ಕೂ ಡಿಗ್ರಿ ಆಗಿದೆ. ನನ್ನ ಹೆಸರು ಸೈಯದ್ ಸಲೀಂ ಶಾ ಅಂತ.